ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ಕಾವೇರಿ ಕನ್ನಡ ಈ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಹೊಸದಾಗಿ ನೋಡೋರು ಹಳಬ್ರು ಎಲ್ರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಹಾಗೇನೆ ಇಲ್ಲಿ ಕಾವೇರಿ ಅಗಸ್ತ್ಯನನ್ನ ಹುಡುಕಿ ಬರ್ತಾಳೆ, ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿ. ಆ ಮಾಹಿತಿಗಳ ಆಧಾರದ ಮೇಲೆ ಬಂದ ಮೇಲೆ ಅಲ್ಲಿ ಅಗಸ್ತ್ಯನ ಶೆಡ್ಡು ಕೂಡ ಕಾಣುತ್ತೆ, ಅಗಸ್ತ್ಯನೂ ಕೂಡ ಕಾಣ್ತಾನೆ. ಸರಿ, ಒಳಗ್ ಬಂದು ನೋಡ್ತಾಳೆ, ಎಲ್ಲ ರೌಡಿಗಳೆಲ್ಲ ಇರ್ತಾರೆ, ಹೇಗಪ್ಪ ಮಾಡೋದು ಅಂತ ಯೋಚನೆ ಆಗುತ್ತೆ ಅವಳಿಗೆ. ಅನಂತರ ಯೋಚನೆ ಮಾಡ್ತಿದ್ದಂಗೆ ಜೋಗ್ತಿ ಅಮ್ಮನ ಮಾತು ನೆನಪಾಗ್ತದೆ. ದೀಪದ ಕಿಡಿಬೇಕಿಲ್ಲ, ಅದ್ರ ಹೊಗೆ ಇದ್ರೇನೆ ಸಾಕು ನಿನಗೆ ಅಂತ ಹೇಳಿ. ಅದ್ ನೆನಪಾದ ತಕ್ಷಣ ಎಲ್ಲ ಕಡೆ ಹೊಗೆ ಆವರ್ಸಂಗ್ ಮಾಡ್ಬಿಡ್ತಾಳೆ. ಹೊಗೆ ಆವರ್ಸಂಗ್ ಮಾಡಿ ಮೆಲ್ಲಿಗೆ ಅಗಸ್ತ್ಯನ್ನ ಹೊರಗ್ ಕರ್ಕೊಂಡ್ ಬರ್ತಾಳೆ. ಅವನ್ಗೆ ಪಾಪ ಪ್ರಜ್ಞೆನೇ ಇರೋದಿಲ್ಲ, ಸಂಪೂರ್ಣ ಪ್ರಜ್ಞೆ ಹೊಟ್ಟೋಗ್ಬಿಟ್ಟಿರ್ತದೆ. ಕರ್ಕೊಂಡು ಬರ್ತಾ ಇರ್ತಾಳೆ. ಆನಂತರ ಆಟೋ ಡ್ರೈವರ್ ಕೂಡ ಸಹಾಯ ಮಾಡ್ತಾರೆ, ಹಣ ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳಿ. ಸರಿ, ಜೊತೆಗೆ ಕರ್ಕೊಂಡೋಗಿ ಆಟೋದಲ್ಲಿ ಕೂರ್ಸ್ಕೊತಾಳೆ. ಕೂರ್ಸ್ಕೊಂಡು ಹಣ ಅಗಸ್ತ್ಯ ಸರ್ ಕಂಡ್ಬಿಡಿ, ಮಾತಾಡಿ ಮಾತಾಡಿ ಅಂತ ಇರ್ತಾಳೆ. ಅದಕ್ಕೆ ಆಟೋ ಡ್ರೈವರ್ ಇದ್ದನು, ಎದುರು ಬೇಡಮ್ಮ, ಸುಮ್ನಿರಮ್ಮ, ಏನಾಗಲ್ಲ, ಸುಮ್ನಿರು, ಹಣ ಸ್ವಲ್ಪ ನೀರಿದ್ರು ಕೊಡ್ತೀರಣ ಅಂತ ಹೇಳಿ ಕೇಳ್ತಾಳೆ. ಇದೆ ತಗೊಳಮ್ಮ ಅಂತ ಹೇಳಿ ನೀರ್ ಬಾಟ್ಲು ಕೊಡ್ತಾರೆ ಅವರು. ಆಮೇಲೆ ನೀರ್ ಕುಡಿಸ್ತಾಳೆ. ನೀರ್ ಕುಡಿಸಿ ಅವಳು ಬೇಡ್ಕೊಳ್ಳೋದನ್ನ ನೋಡಿ, ಅಗಸ್ತ್ಯ ಸರ್ ಕಂಡ್ಬಿಡಿ, ಮಾತಾಡಿ, ನಿಮ್ಮ ಕಾವೇರಿ ಮಾತಾಡಿ ಅಂತ ಅಂದಾಗ ಆತನ ಸಮಾಧಾನ ಮಾಡ್ತಾ ಬರ್ತಾನೆ ಆಟೋ ಡ್ರೈವರ್. ಏನಾಗಲ್ಲ, ಸುಮ್ನಿರಮ್ಮ, ದೇವರಿದ್ದಾನೆ, ಅಮ್ಮ, ಹಣ ಬೇಗ ಬೇಗ ಹೋಗೋಣ, ಆದಷ್ಟು ಬೇಗ ನಡೀನ ಆಸ್ಪತ್ರೆ ತಕ್ಕೆ ಅಂತಾಳೆ. ಅಷ್ಟರಲ್ಲಿ ಶಶಿ ಅವರಿಂದ ಫೋನ್ ಬರ್ತದೆ. ರಿಸೀವ್ ಮಾಡಿ ಫೋನ್, ಮಾವ ಹೀಗೀಗೆಲ್ಲ ಆಯ್ತು ಅಂತ ಹೇಳಿ ಎಲ್ಲ ವಿಚಾರಗಳನ್ನ ತಿಳಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಸ್ಪತ್ರೆಗೆ, ಬೇಗ ಬಂದ್ಬಿಡಿ ಅಂತ ಹೇಳ್ತಾಳೆ. ಅವನು ಕೂಡ ಪ್ರಮೋದ ದೇವಿಯವ್ರಿಗೂ ಕೂಡ ಹೇಳ್ತಾನೆ. ಸರಿ, ಶಶಿ ಹೊರಡ್ತಾನೆ. ಇವಳಿತ್ತ ತಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಆಪರೇಷನ್ಗೆ ಎಲ್ಲ ವ್ಯವಸ್ಥೆ ಮಾಡ್ತಾಳೆ ಕಾವೇರಿ. ಈ ಕಡೆ ಶಶಿ ಅವ್ರು ಹೊರಡ್ತಿದ್ದಾಗಿನೇ ಅಂಬಿಕೆ ಅಡ್ಡ ಬರ್ತಾಳೆ. ಅಡ್ಡ ಬಂದು, ಏನ್ರಿ ಎಲ್ಲೋಗ್ತಾ ಇದ್ರಿ ಅಂತ ಕೇಳ್ತಾಳೆ. ಕೇಳಿದಾಗ ಅಲ್ಲಿ ಜಂಬೂ ಸರ್ಕಸ್ ಬಂದಿದ್ಯಂತೆ, ಅದಕ್ಕೆ ಹೋಗ್ತಾ ಇದೀನಿ, ಬರ್ತೀಯೇನು ಅಂತ ಕೇಳ್ತಾರೆ. ಯಾವಾಗ್ಲೂ ನಿಮ್ದು ಇದೇ ಆಯ್ತು, ಸರಿ ನಿಜ ಹೇಳ್ರಿ ಅಂತಾಳೆ. ಅವ್ನು ನಿಜನೇ ಹೇಳ್ತಾ ಇರೋದು, ಬರ್ತೀಯಾ ಅಂತ ಹೇಳ್ತಾರೆ. ಹೇಳ್ತೀವೋ ಇಲ್ವೋ ನಿಜನ? ಮತ್ತೆ ಮಾಜಿ ಹೆಂಡತಿ ಇದಾಳಂತೆ, ಅವ್ಳು ಮಾತಾಡ್ಸ್ಕೊಬರೋಣ ಅಂತ. ಇರೋ ಹೆಂಡ್ತಿನ ನೆಟ್ಟಿಗೆ ನೋಡ್ಕೊಳ್ಳಿ ಸಾಕು, ಮಾಜಿ ಹೆಂಡತಿ ಇನ್ನೇನಿಲ್ಲ ಆಮೇಲೆ ನಿಮ್ಗೆ ಅಂತ ಹೇಳಂತಾಳೆ. ಮತ್ತೆ ಇನ್ನೇನೆ, ಮತ್ತೆ ಏನು ಅರ್ಜೆಂಟ್ ಕೆಲಸ ಇದೆ, ಹೋಗ್ತಾ ಇದ್ರೆ ಎಲ್ಲೋಗ್ತಾ ಇದ್ರೆ ಹೇಳಿ, ನಾನ್ ಮಾತ್ರ ಬಿಡೋದಿಲ್ಲ ಇವತ್ತು ನಿಮ್ಮನ್ನ ಹೊರಕ್ಕೆ ಹೋಗಕ್ಕೆ ಅಂತಾಳೆ. ಏನೂ ಇದೆ, ಏನೋ ಮುಚ್ಚಿಡ್ತಾ ಇದಾರೆ ಇವರು, ಹೇಗಾದ್ರೂ ನನ್ ಪತ್ತೆ ಹಾಕ್ಲೇಬೇಕು ಅಂತ ಹೇಳಿ ಅವಳು ಅಡ್ಡ ಹಾಕ್ತಾಳೆ. ಅಡ್ಡ ಹಾಕ್ದಾಗ ನೋಡೆ ದುರ್ಗಿ, ಅದೇ ಕಾವೇರಿ ದುರ್ಗಿ ದೇವಸ್ಥಾನದಲ್ಲಿ ಬಿದ್ದ್ಬಿಟ್ಟಿದ್ದಾಳಂತೆ. ಹಂಗಾಗಿ ಅವಳನ್ನ ಅರ್ಜೆಂಟು ಅವಳು ಹೋಗಿ ನೋಡ್ಬೇಕು ಹೆಂಗಿದ್ದಾಳೆ ಏನು ಅಂತ ಹೇಳಿ. ದುರ್ಗಿ ದೇವಸ್ಥಾನದಲ್ಲಿ ಬಿದ್ದಿದ್ದಾಳಂತ ಅಂತೇಳಿ ಆಶ್ಚರ್ಯವಾಗಿ ಕೇಳ್ತಾಳೆ. ಹೌದು, ಎಲ್ಲ ಬಿಡು, ಜಾಗ ಬಿಡು, ಬೇಗ ಬಿಡು ಅಂತ ಹೇಳ್ತಾರೆ. ಆದ್ರೂ ಅಡ್ಡ ಹಾಕ್ತಾರೆ. ಏನೇ ನೀನು ಗ್ರೇಟ್ ಚೈನ್ ಗೋಡೆ ತರ ಹಿಂಗೆ ಅಡ್ಡ ಹಾಕ್ತೀಯಲ್ಲೇ, ಬಿಡು ದಾರಿನ, ದುರ್ಗಿ ಬಿದ್ದಿದ್ದಾಳೆ ಅಂತ ಹೇಳ್ತಲ್ವಾ, ಏನೋ ಇದೆ, ಇವ್ರು ಏನೋ ಸೀಕ್ರೆಟ್ ಮಾಡ್ತಾ ಇದಾರೆ ಅಂತ ಲೆಕ್ಕಾಚಾರ ಹಾಕೊಂಡು ನಿಂತ್ಕೋತಾಳೆ. ಅಷ್ಟೊತ್ತಿಗೆ ಫೋನ್ ಬರುತ್ತೆ. ಆಯ್ತು ಬಂದೆ ಈಗ ಬಂದೆ ಅಂತ ಹೇಳಿ ಹೊರಡ್ತಾರೆ. ಜೊತೆನಲ್ಲೇ ಪ್ರಮೋದ ದೇವಿಯವರು ಕೂಡ ಹೊರಡ್ತಾರೆ. ಇಬ್ರು ಕೂಡ ಬರ್ತಾರೆ. ಬರ್ತಾ ಪ್ರಮೋದ ದೇವಿಯವರು ಬಹಳ ನೋವು ತಿಂತಾರೆ, ಪಾಪ ಕಣ್ಣೀರ್ ಹಾಕ್ಬಿಡ್ತಾರೆ. ಈಗ ಆಗ್ಬಿಡ್ತಲ್ಲ ನನ್ನ ಮಗನಿಗೆ ಅಂತ ಹೇಳಿ. ಅವ್ರನ್ನ ನೋಡ್ನಾರ್ದೆ ಶಶಿನೂ ಕೂಡ ಅಷ್ಟೇ ನೋವು. ಅನಂತರ ದೇವ್ರ ಹತ್ರ ಬೇಡ್ಕೊಳ್ತಾಳೆ ಕಾವೇರಿ. ಗಣೇಶ, ಅಗಸ್ತ್ಯ ಸರ್ನ ನನ್ನ ಜೀವನದಲ್ಲಿ ದೀಪದಾಗ ಬೆಳಗೋ ಹಾಗೆ ಮಾಡಿದೆ. ಯಾರೋ ದುಷ್ಟರು ಬೀಸ್ತಾ ಇರ್ತಕ್ಕಂತಹ ಗಾಳಿಯಿಂದ ಆ ದೀಪ ಆರ್ದ ಹಾಗೆ ನೋಡ್ಕೊಳ್ಳೋದು ನಿನ್ನದಪ್ಪ ಅಂತ ಹೇಳಿ ಬೇಡ್ಕೊಳ್ತಾಳೆ. ನಾನಾಗಿ ಅಗಸ್ತ್ಯ ಸರ್ ಆಗ್ಲಿ ಯಾರಿಗೂ ಕೂಡ ಕೇಡನ್ನ ಬಯಸ್ತವ್ರೆ ಅಲ್ಲ, ಬಯಸೋದು ಇಲ್ಲ. ಹೀಗಿರ್ಬೇಕಾದ್ರೆ ನನ್ನ ಅಗಸ್ತ್ಯ ಸರ್ಗೆ ಯಾಕಪ್ಪ ಇಂಥ ಕಷ್ಟ, ದಯವಿಟ್ಟು ನಮ್ಗೆ ಇಂಥ ಶಿಕ್ಷೆ ಕೊಡ್ಬೇಡ ಗಣೇಶ ಅಂತೇಳಿ ಗಣೇಶನ ಹತ್ರ ಕೈ ಮುಗ್ದಿ ಬೇಡ್ಕೊಡ್ತಾಳೆ. ಆ ಕೈ ಮುಗಿದು ಬೇಡ್ಕೊಡ್ತಾ ಇರ್ತಕ್ಕಂಥ ಕಾವೇರಿ ದುಃಖ ಉಮ್ಮಳಿಸಿ ಬರ್ತದೆ. ಎಲ್ಲ ಮೊದ್ಲಿನ ತರ ಆಗೋಗ್ ಮಾಡಪ್ಪ, ಅಗಸ್ತ್ಯ ಸರ್ ಆದಷ್ಟು ಬೇಗ ಹುಷಾರಾಗ್ಬೇಕು, ಮತ್ತಿನ್ನೇನು ನಿನ್ನ ಹತ್ರ ಕೇಳ್ಕೊಳಲ್ಲ ತಂದೆ. ಅಗಸ್ತ್ಯ ಸರ್ಗೆ ಇಲ್ಲದೆ ನನ್ ಬದುಕೇ ಇಲ್ಲ, ಅಗಸ್ತ್ಯ ಸರ್ ಇಲ್ದಲೆ ನನ್ನ ಜೀವನೇ ಇಲ್ಲ. ಆದಷ್ಟು ಬೇಗನೆ ಅಗಸ್ತ್ಯ ಸರ್ ಮುಚ್ಚಿ ತರ ಆಗೋ ಹಾಗೆ ಮಾಡು ಗಣೇಶ, ನಾವೆಲ್ಲ ಮೊದ್ಲಿನ ತರ ಖುಷಿಯಾಗಿರ್ಬೇಕು, ಹಾಗೆ ಕಾಪಾಡಪ್ಪ. ಇನ್ನೇನು ಕೇಳೋದಿಲ್ಲ ಭಗವಂತ ನಿನ್ನ ಹತ್ರ, ಇನ್ನೇನು ಕೇಳೋದಿಲ್ಲ ಅಂತ ದಿಕ್ಕಿಸ್ತಾಳೆ ಪಾಪ ಕಾವೇರಿ. ಅವಳು ಅಳ್ತಾ ಇರೋದ್ ನೋಡ್ತಾ ಇದ್ರೆ ಎಂತ ಕಳ್ಳು ಕೂಡ ಚುರುಕ್ ಅನ್ಬೇಕು, ಆ ರೀತಿ ಕಳ್ಳು ಕತ್ತರಿಸುವಂತಿರ್ತದೆ ಅವಳ ನೋವು, ಅವಳ ಯಾತನೆ, ಅವಳ ದುಃಖ ಅನ್ನುವಂಥದ್ದು. ಇಲ್ಲಿ ಅಗಸ್ತ್ಯನಿಗೆ ಎಲ್ಲಾ ರೀತಿಯ ಚಿಕಿತ್ಸೆನೂ ಕೂಡ ಕೊಡ್ತಾ ಇರ್ತಾರೆ. ಇತ್ತ ಪ್ರಮೋದ ದೇವಿಯವರು
ಅಲ್ಲಿ ಸಿಗ್ನಲ್ ಬಂದು ಕಾರ್ ನಿಲ್ಸ್ಕೊಂಡು ನಿಂತಿರ್ತಾರೆ. ಆಗ ಪ್ರತಿ ಹೆಜ್ಜೆಲೂ ಕೂಡ ಅವನನ್ನ ಜ್ಞಾಪಿಸ್ಕೊಂಡು ಬಹಳ ದುಃಖಿಸ್ತಾರೆ, ಬಹಳ ನೊಂದ್ಕೊಳ್ತಾರೆ, ಅಳ್ತಾರೆ, ಕನ್ನಡಕ ತೆಗ್ದು ಅಳಕ್ ಶುರು ಮಾಡ್ತಾರೆ ಪ್ರಮೋದ ದೇವಿಯವರು. ಆನಂತರ ಶಶಿ ಅವರು ಸಮಾಧಾನ ಮಾಡ್ತಾರೆ, ಏನಾಗಲ್ಲ ಸುಮ್ನಿರಮ್ಮ, ಸಮಾಧಾನ ತನ್ಕೋ, ನಾವೇ ಈಗಾದ್ರೆ ಕಾವೇರಿಗೆ ಧೈರ್ಯ ಹೇಳೋರು ಯಾರು ಅಂತ ಹೇಳಿ ಧಾವಿಸಿ ಬರ್ತಾರೆ ಶಶಿ ಮತ್ತೆ ಪ್ರಮೋದ ದೇವಿ ಇಬ್ರು ಕೂಡ ಆಸ್ಪತ್ರೆಗೆ. ಅನಂತರ ಇದೇ ನಮ್ಮ ಬಾಮ್ಮ, ಹೋಗೋಣ ಬೇಗ, ಏನಾಗಿದ್ಯೋ ಏನೋ, ಒಬ್ಳೇನ್ ಮಾಡ್ತಾ ಇದ್ದಾಳೋ ಏನೋ ಪಾಪ ಅಂತೇಳಿ. ಇತ್ತ ಕಾವೇರಿ ಅಂತೂ ಅಲ್ಲಿ ದೇವ್ರ ಮುಂದೆ ನಿಂತವಳು ಅಲ್ಗಾಡ್ದಂಗ್ ನಿಂತು ದುಃಖಿಸ್ತಾಳೆ. ಆನಂತರ ಪ್ರಮೋದ ದೇವಿಯವ್ರು ಬರ್ತಾರೆ, ಅವ್ರನ್ನ ಅಪ್ಕೊಂಡು ದುಃಖಿಸ್ತಾಳೆ. ಅಜ್ಜಿ, ನಮ್ಗೆ ಯಾಕೆ ಹೀಗಾಯ್ತು ಅಂತ ಹೇಳಿ. ಅಳಬೇಡಮ್ಮ, ಅಳಬೇಡ ಅಂತೇಳಿ ಪ್ರಮೋದ ದೇವಿಯವರು ಕೂಡ ಅವಳನ್ನ ಅಪ್ಪಿ ಸಮಾಧಾನಿಸ್ತಾರೆ. ಇಲ್ಲಿಗೆ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ ಎಂದು ಎಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.